ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಬಾಯಲ್ಲಿ ಆಗುವಂತಹ ಹುಣ್ಣು. ಈ ಬೇಸಿಗೆ ಶುರುವಾಯಿತು ಅಂದರೆ ಸರ್ವೇ ಸಾಮಾನ್ಯವಾಗಿ ಬಾಯಿ ಹುಣ್ಣು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಈ ಹುಣ್ಣಿಗೆ ಕೆಲವೊಂದಷ್ಟು ಟಿಪ್ಸು ಮತ್ತು ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಮೊದಲನೇ ಮನೆಮದ್ದು ಬಂದು ನಿಮಗೆ ಜೇನುತುಪ್ಪ ಮತ್ತು ಅರಿಶಿನ ಮನೇಲಿ ಸಿಗುತ್ತೆ. ಆ ಎರಡನ್ನ ಮಿಕ್ಸ್ ಮಾಡಿ ಬಾಯಲ್ಲಿ ಯಾವ್ಯಾವ ಜಾಗದಲ್ಲಿ ಹುಣ್ಣಾಗಿದೆ ಆ ಜಾಗದಲ್ಲಿ ಹಚ್ಚಿ ಸ್ವಲ್ಪ ಹೊತ್ತು ಮಾತಾಡ್ದೇ ಹಾಗೇ ರೆಸ್ಟ್ ಮಾಡಿ ಬಾಯಲ್ಲಿ ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ನೀರಿಂದ ಬಾಯನ್ನು ಮುಕ್ಕಳಿಸಿ ಕ್ಲೀನ್ ಮಾಡಿ. ಇದರಿಂದ ನಿಮಗೆ ಮತ್ತೆ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗೋದು ಕಡಿಮೆ ಆಗುತ್ತೆ. ನಿಮಗೆ 2 ರಿಂದ 3 ದಿನದೊಳಗಡೆ ರಿಲೀಫ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಬಂದು ಉಪ್ಪು ನೀರಿಂದ ಬಾಯನ್ನು ಅವಾಗವಾಗ ಮುಕ್ಕಳಿಸ್ತಾ ಇರೋದು. ಇದರಿಂದ ಕೂಡ ನಿಮ್ಮ ಬಾಯಿ ಹುಣ್ಣಿನ ನೋವೇನಿರುತ್ತಲ್ಲ ಅದು ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಆಲೋವೆರಾ ಜೆಲ್ ಏನು ಬರುತ್ತಲ್ಲ, ಆಲೋವೆರಾ ಜೆಲ್ಲನ್ನು ಕೂಡ ನಿಮ್ಮ ಬಾಯಲ್ಲಿ ಆಗಿರುವಂತಹ ಗುಳ್ಳೆಗಳಿಗೆ ಅಪ್ಲೈ ಮಾಡೋದ್ರಿಂದ ಕೂಡ ನಿಮಗೆ ಬೇಗ ರಿಲೀಫ್ ಸಿಗುತ್ತೆ. ಇದಿಷ್ಟು ಮನೆಮದ್ದು ಆಯಿತು. ಸಣ್ಣ ಮಕ್ಕಳಿಗೆ ಆಗಿದೆ ಮೇಡಮ್ ಅನ್ನೋದಾಯಿತು ಅಂದರೆ ಮಕ್ಕಳಿಗೆ ಅವಾಗವಾಗ ಜೇನುತುಪ್ಪನ ಕೊಡ್ತಾಯಿರಿ. ಮತ್ತು ತುಪ್ಪ ಮನೆಯಲ್ಲಿ ಮಾಡಿದಂತಹ ದೇಸಿ ಹಸುವಿನ ತುಪ್ಪ ಏನು ಬರುತ್ತಲ್ಲ ಆ ತುಪ್ಪನ ಮಕ್ಕಳ ತುಟಿಗೆ ಬಾಯಿ ಒಳಗಡೆ ಎಲ್ಲ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಡಿ. ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡಿ ಮಕ್ಕಳಿಗಾಗಿತ್ತು ಅನ್ನೋದಾಯಿತು ಅಂದರೆ ದೊಡ್ಡವ್ರಿಗೂ ಕೂಡ ರಿಲೀಫ್ ಸಿಗುತ್ತೆ. ಕೊಬ್ಬರಿ ಎಣ್ಣೆಯಿಂದ ಬಾಯಿ ಮುಕ್ಕಳಿಸೋದ್ರಿಂದ ಕೂಡ ಒಳ್ಳೆ ರಿಲೀಫ್ ಸಿಗುತ್ತೆ. ಇಲ್ಲ ಅಂದರೆ ಬಾಯಿಗೆ ಫುಲ್ಲು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಡೋದ್ರಿಂದ ಕೂಡ ಬಾಯಿ ಹುಣ್ಣಿನಿಂದ ನಿಮಗೆ ರಿಲೀಫ್ ಅನ್ನೋದು ಸಿಗುತ್ತೆ. ಇದಿಷ್ಟು ಹೊರಗಡೆ ಟಿಪ್ಸ್ ಆಯಿತು. ಹೊರಗಡೆಯಿಂದ ಮಾಡುವಂತಹ ಆರೈಕೆ ಆಯಿತು ಅಂದರೆ ನೀವು ನಿಮ್ಮ ದೇಹಕ್ಕೆ ಯಾವ ರೀತಿಯಾದಂತಹ ಆರೈಕೆ ಕೊಡಬೇಕು ಅಂದರೆ ಈ ಬೇಸಿಗೆಯಲ್ಲಿ ಯಥೇಚ್ಛವಾಗಿ ನೀರನ್ನು ಕುಡಿ, ನಾರಿನಂಶ ಇರುವಂತಹ ಊಟವನ್ನು ಮಾಡಿ. ನಿಮ್ಮ ದೇಹಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಲಿಕ್ವಿಡ್ಡು ಅಥವಾ ಈಸಿಯಾಗಿ ಡೈಜೆಷನ್ ಆಗೋದು ನೀರಿನಂಶ ಇರುವಂಥದ್ದು, ನಾರಿನಂಶ ಇರುವಂಥದ್ದು, ಪ್ರೋಟೀನ್ ಇರುವಂತಹ ಫುಡ್ಗಳನ್ನ ತಗೋತಾ ಇರಿ. ಸೊ ಈ ಬೇಸಿಗೆಯನ್ನು ಆದಷ್ಟು ನೀವು ಬಾಯಿ ಅಲ್ಸರಿಂದ ಕೂಡ ಪಾರಾಗ್ಬೋದು. ಸಣ್ಣದಾದ ವಿಷಯ ಬೇಗ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.